ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕಟ್ಟಾ ಬೆಂಬಲಿಗ ಭಾರತೀಯ ಮೂಲದ ಕಾಶ್ ಪಟೇಲ್ ಅವರು ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂದ್ರೆ ಎಫ್ಬಿಐ ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಎಫ್ಬಿಐ 9ನೇ ನಿರ್ದೇಶಕರಾಗಿ ಭಾರತೀಯ ಮೂಲದ ಕಾಶ್ ಪಟೇಲ್ ಭಗವದ್ಗೀತೆಯ ಮೇಲೆ ಪ್ರಮಾಣ ಮಾಡಿ ಶುಕ್ರವಾರ ಅಧಿಕಾರ ಸ್ವೀಕರಿಸಿದ್ರು. ಅಮೆರಿಕ ಸೆನೆಟ್ನಲ್ಲಿ ಆಯ್ಕೆ ಪ್ರಕ್ರಿಯೆ ವೇಳೆ ಕಾಶ್ ಪಟೇಲ್ ವಿರುದ್ಧ ಎಲ್ಲ ಡೆಮೊಕ್ರಾಟ್ಗಳ ಜೊತೆ ಕೇವಲ 2 ರಿಪಬ್ಲಿಕನ್ನರು ಸೇರ್ಕೊಂಡ್ರು. ಕಾಶ್ ಪಟೇಲ್ ಖಟ್ಟರ್ ನಿಲುವುಗಳಿಂದಾಗಿ ಆಗಾಗ ಸುದ್ದಿ ಆಗ್ತಿದ್ದವರು, ವಿವಾದಗಳನ್ನ ಮೈಮೇಲೆ ಎಳ್ಕೊಂಡವರು. ಎಫ್ಬಿಐಯನ್ನೇ ಬಂದ್ ಮಾಡಬೇಕು ಅಂತ ಆಗ್ರಹಿಸಿದ್ದ ಕಾಶ್ ಪಟೇಲ್ ಈಗ ಅದೇ ಎಫ್ಬಿಐನ ಮುಖ್ಯಸ್ಥರಾಗಿದ್ದಾರೆ. ಎಫ್ಬಿಐಯನ್ನ ಮುನ್ನಡೆಸೋಕೆ ಅವರ ಅರ್ಹತೆಗಳ ಬಗ್ಗೆ ತೀವ್ರ ಕಳವಳವೂ ವ್ಯಕ್ತವಾಗಿದೆ. ಯಾರು ಈ ಕಾಶ್ ಪಟೇಲ್? ಅವರ ಅರ್ಹತೆ ವಿಷಯದಲ್ಲಿ ಕಳವಳ ವ್ಯಕ್ತವಾಗಿರೋದು ಯಾಕೆ ಅವರನ್ನ ಟ್ರಂಪ್ ಅವರ ಅಪಾಯಕಾರಿ ಆಯ್ಕೆ ಅಂತ ಕರೆಯಲಾಗ್ತಿದೆ? ಈ ಬಗ್ಗೆ ಖ್ಯಾತ ಪತ್ರಕರ್ತ ಮೆಹದಿ ಹಸನ್ ಹಾಗೂ ಅವರ ತಂಡ ಕಲೆ ಹಾಕಿರುವ ಮಾಹಿತಿ ಇಲ್ಲಿದೆ. ಮೊದಲೇದು ಅರ್ಹತೆ ಮತ್ತು ಅನುಭವದ ಕೊರತೆ. 44 ವರ್ಷದ ಕಶ್ಯಪ್ ಕಾಶ್ ಪಟೇಲ್ ವಕೀಲ ಮತ್ತು ತನಿಖಾಧಿಕಾರಿ ಆಗಿದ್ದವರು. ಹೌಸ್ ಇಂಟೆಲಿಜೆನ್ಸ್ ಕಮಿಟಿ ಸಿಬ್ಬಂದಿ ಹುದ್ದೆಯಿಂದ ರಾಷ್ಟ್ರೀಯ ಗುಪ್ತಚರ ಉಪನಿರ್ದೇಶಕ ಸ್ಥಾನದವರೆಗೆ 4 ವರ್ಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಏರಿದ್ದವರು. ಆ ಯಾವುದೇ ಹುದ್ದೆಗಳಿಗೆ ಅವರಿಗೆ ಯಾವುದೇ ಸಂಬಂಧಿತ ಅರ್ಹತೆಗಳಿರಲಿಲ್ಲ. ಅವರ ಅರ್ಹತೆ ಟ್ರಂಪ್ಗೆ ತೋರಿಸಿದ ಕೊರಡು ನಿಷ್ಠೆ ಮತ್ತು ಆಗಿನ ರಿಪಬ್ಲಿಕನ್ ಅಧ್ಯಕ್ಷರ ವಿರುದ್ಧ ರಷ್ಯಾ ತನಿಖೆಯನ್ನ ದುರ್ಬಲಗೊಳಿಸಿದ್ದು. 2020ರಲ್ಲಿ ಪಟೇಲ್ ಅವರನ್ನ ಟ್ರಂಪ್ ಎಫ್ಬಿಐನಲ್ಲಿ ಉಪನಿರ್ದೇಶಕರನ್ನಾಗಿ ನೇಮಿಸೋಕೆ ಪ್ರಯತ್ನಿಸಿದಾಗ ಟ್ರಂಪ್ ಅವರ ಸ್ವಂತ ಅಲ್ಟ್ರಾ ಕನ್ಸರ್ವೇಟಿವ್ ಅಟಾರ್ನಿ ಜನರಲ್ ಬಿಲ್ ಬಾರ್ ಆ ಕ್ರಮವನ್ನ ವಿರೋಧಿಸಿದ್ರು. ವಿಶ್ವದ ಪ್ರಮುಖ ಕಾನೂನು ಜಾರಿ ಸಂಸ್ಥೆಯ ಅತ್ಯುನ್ನತ ಮಟ್ಟದಲ್ಲಿ ಸೇವೆ ಸಲ್ಲಿಸೋಕೆ ಪಟೇಲ್ಗೆ ಯಾವುದೇ ಅರ್ಹತೆ ಮತ್ತು ಅನುಭವ ಇಲ್ಲ. ಅವರನ್ನ ಇಂತಹ ಹುದ್ದೆಗೆ ಏರಿಸುವ ಕಲ್ಪನೆಯೇ ಆಘಾತಕಾರಿ ಅಂತ ಅವರು ಬರೆದಿದ್ದಾರೆ. ನನ್ನ ಶವದ ಮೇಲೆ ಪಟೇಲ್ ಅವರನ್ನ ಎಫ್ಬಿಐ ಉಪನಿರ್ದೇಶಕರ ಹುದ್ದೆಗೆ ನೇಮಿಸಲಾಗುತ್ತೆ ಅಂತ ಆಗಿನ ಶ್ವೇತ ಭವನದ ಮುಖ್ಯಸ್ಥ ಮಾರ್ಕ್ ಮೆಡೋಸ್ಗೆ ಬಾರ್ ಹೇಳಿದ್ದನ್ನು ಕೂಡ ಅವರು ನೆನಪಿಸಿದ್ರು. ಉಪನಿರ್ದೇಶಕರ ಹುದ್ದೆಗೆ ಅನರ್ಹ ಅಂತ ಹೇಳಲಾಗಿದ್ದವರನ್ನ ಟ್ರಂಪ್ ಈಗ ನಿರ್ದೇಶಕರಾಗಿ ನೇಮಿಸಿಬಿಟ್ಟಿದ್ದಾರೆ. ಎರಡನೇದು ಸಿಐಎ ಒಳಗೆ ಸಿಕ್ಕಿರದ ಅವಕಾಶ. 2020ರ ಡಿಸೆಂಬರ್ನಲ್ಲಿ ಚುನಾವಣೆಯಲ್ಲಿ ಸೋತ ಬಳಿಕವೂ ಅಧಿಕಾರ ಬಿಡಲೊಪ್ಪಿರದ ಟ್ರಂಪ್ ಅದಾದ ಮೇಲೆ ಪಟೇಲ್ ಅವರನ್ನ ಸಿಐಎನಲ್ಲಿ ಉನ್ನತ ಸ್ಥಾನಕ್ಕೆ ನೇಮಿಸೋಕೆ ಪ್ರಯತ್ನಿಸಿದ್ರು. ಆಗ ಅವತ್ತಿನ ಸಿಐಎ ನಿರ್ದೇಶಕಿ ಗಿನಾ ಹ್ಯಾಸ್ಪೆಲ್ ಇದನ್ನ ವಿರೋಧಿಸಿ ರಾಜೀನಾಮೆ ನೀಡೋದಾಗಿ ಬೆದರಿಕೆ ಹಾಕಿದ್ರು. ಆಗಿನ ಉಪಾಧ್ಯಕ್ಷ ಮೈಕ್ ಪೆನ್ಸ್ ಮತ್ತು ಆಗಿನ ಶ್ವೇತಭವನದ ಕೌನ್ಸಿಲ್ ಪ್ಯಾಟ್ ಸಿಪುಲೋನ್ ಕೂಡ ಪಟೇಲ್ ಅವರನ್ನ ಸಿಐಎನಲ್ಲಿ ಉಪನಿರ್ದೇಶಕರನ್ನಾಗಿ ಮಾಡೋದರ ವಿರುದ್ಧ ನಿಂತಿದ್ರು. 4 ವರ್ಷಗಳ ನಂತರ ಪಟೇಲ್ ಎಫ್ಬಿಐನಲ್ಲಿ ಮುಖ್ಯಸ್ಥರಾಗ್ತಿದ್ದಾರೆ. ಮೂರನೇದು ಚುನಾವಣೆಯನ್ನೇ ನಿರಾಕರಿಸುವ ಮನಸ್ಥಿತಿ. 2020ರ ನವೆಂಬರ್ನಲ್ಲಿ ಜೋ ಬೈಡೆನ್ ವಿರುದ್ಧ ಟ್ರಂಪ್ ಸೋಲನ್ನ ಟ್ರಂಪ್ರಂತೆ ಪಟೇಲ್ ಕೂಡ ಒಪ್ಕೊಂಡಿರಲಿಲ್ಲ. ಅಸೋಸಿಯೇಟೆಡ್ ಪ್ರೆಸ್ ಪ್ರಕಾರ 2021ರ ಜನವರಿ 6ರಂದು ಯುಎಸ್ ಕ್ಯಾಪಿಟಲ್ನಲ್ಲಿ ನಡೆದ ಹಿಂಸಾತ್ಮಕ ಗಲಭೆಗೆ ಮೊದಲೇ 2020ರ ಅಧ್ಯಕ್ಷೀಯ ಚುನಾವಣೆಯ ಫಲಿತಾಂಶ ರದ್ದುಗೊಳಿಸೋಕೆ ಟ್ರಂಪ್ ಯತ್ನಿಸಿದ ಪ್ರಕರಣದ ವಿಚಾರಣೆಯಲ್ಲಿ ಪಟೇಲ್ ಸಾಕ್ಷ್ಯ ನೀಡಿದ್ರು. ಆದರೆ ಕೊಲೊರಾಡೋ ಕೋರ್ಟ್ ಪಟೇಲ್ ವಿಶ್ವಾಸಾರ್ಹ ಸಾಕ್ಷಿಯಲ್ಲ ಅಂತ ತಳ್ಳಿ ಹಾಕಿತ್ತು. 4ನೇದು ಕದ್ದ ವರ್ಗೀಕೃತ ದಾಖಲೆಗಳ ವಿಚಾರವಾಗಿ ಟ್ರಂಪ್ ಬಗ್ಗೆ ಸಮರ್ಥನೆ. 2022ರಲ್ಲಿ ವರ್ಗೀಕೃತ ದಾಖಲೆಗಳ ಪ್ರಕರಣದಲ್ಲಿ ಟ್ರಂಪ್ ತಮ್ಮ 2 ಅಧಿಕೃತ ಪ್ರತಿನಿಧಿಗಳಲ್ಲಿ ಒಬ್ಬರಾಗಿ ಪಟೇಲ್ ಅವರನ್ನ ನೇಮಿಸಿದ್ರು. 5ನೇದು ಪತ್ರಕರ್ತರನ್ನ ವಿಚಾರಣೆಗೆ ಒಳಪಡಿಸೋಕೆ ಬಯಸುವ ವ್ಯಕ್ತಿ. 2020ರ ಅಧ್ಯಕ್ಷೀಯ ಚುನಾವಣೆಯನ್ನ ಬೈಡೆನ್ ಮೋಸದಿಂದ ಗೆದ್ದಿದ್ರು ಅನ್ನೋದು ಟ್ರಂಪ್ ವಾದ. ಟ್ರಂಪ್ ಬೆಂಬಲಿಗ ಕಾಶ್ ಪಟೇಲ್ ಕೂಡ ಅದನ್ನೇ ಪ್ರತಿಪಾದಿಸಿದವರು. ಹಾಗೆ ಬೈಡನ್ ಅಧ್ಯಕ್ಷೀಯ ಚುನಾವಣೆಗಳನ್ನ ಗೆಲ್ಲೋಕೆ ಸಹಾಯ ಮಾಡಿದ್ದಾರೆ ಅಂತ ಟ್ರಂಪ್ ಹಾಗೂ ಪಟೇಲ್ ಆರೋಪಿಸುವ ಪತ್ರಕರ್ತರ ವಿರುದ್ಧ ದಾಳಿಯ ಬೆದರಿಕೆಯೊಡ್ಡಿದ್ರು ಇದೇ ಪಟೇಲ್. ನಾವು ನಿಮ್ಮನ್ನು ಬಿಡೋದಿಲ್ಲ ಅಂತಾನೆ ಅವರು ಅಬ್ಬರಿಸಿದ್ರು. ಈಗಲೂ ಪ್ರತಿ ಬಾರಿ ಮಾತಾಡುವಾಗ್ಲೂ ನಾವು ನಿಮ್ಮನ್ನು ಬಿಡೋದಿಲ್ಲ, ನಿಮ್ ಹಿಂದೆ ಬೀಳ್ತೀವಿ ಅಂತ ಪ್ರತಿಪಕ್ಷದವರನ್ನ ಪ್ರಗತಿಪರರನ್ನ ಕಾಶ್ ಪಟೇಲ್ ಬೆದರಿಸ್ತಿದ್ದಾರೆ. 6ನೇದು ಟ್ರಂಪ್ ಬಗ್ಗೆ ಮಕ್ಕಳಿಗಾಗಿ ಪುಸ್ತಕ. ಈ ಕಾಶ್ ಪಟೇಲ್ ಅದೆಂತ ಟ್ರಂಪ್ ಭಕ್ತ ಅಂದ್ರೆ 2022ರಲ್ಲಿ ದಿ ಪ್ಲಾಟ್ ಅಗೇನ್ಸ್ಟ್ ದಿ ಕಿಂಗ್ ಎಂಬ ಮಕ್ಕಳ ಕಾದಂಬರಿ ಪ್ರಕಟಿಸಿದ್ರು. ಶೀರ್ಷಿಕೆಯಲ್ಲಿನ ಕಿಂಗ್ ಬೇರೆ ಯಾರೂ ಅಲ್ಲ, ಡೊನಾಲ್ಡ್ ಟ್ರಂಪ್ ಅನ್ನೋದನ್ನು ಟ್ರಂಪ್ ಅಧ್ಯಕ್ಷತೆಯ ಮೊದಲ 2 ವರ್ಷಗಳ ಕಾಲ ನಡೆದ ಮತ್ತು ಅಂತಿಮವಾಗಿ ವಿಶೇಷ ವಕೀಲರ ತನಿಖೆಗೆ ಕಾರಣವಾದ ಪ್ರಕರಣವನ್ನ ಇಟ್ಕೊಂಡು ಬರೆಯಲಾಗಿದೆ ಅಂತ ಹಫ್ ಪೋಸ್ಟ್ ಹೇಳಿದೆ. 7ನೇದು ಲಾಭಕೋರತನ. ಇರುವ ವದಂತಿಗಳ ಪ್ರಕಾರ ಪಟೇಲ್ ಅವರು ಟ್ರಂಪ್ ಜೊತೆಗಿನ ತಮ್ಮ ನಿಕಟತೆಯನ್ನ ಹಣ ಗಳಿಸುವ ಮಾರ್ಗವಾಗಿ ಬಳಸಿಕೊಂಡವರಾಗಿದ್ದಾರೆ. ನ್ಯೂಯಾರ್ಕ್ ಟೈಮ್ಸ್ ವರದಿ ಪ್ರಕಾರ ಅವರು ತಮ್ಮ ಹೆಚ್ಚಿನ ಸಮಯವನ್ನ ವೈಯಕ್ತಿಕವಾಗಿ ಹಣ ಮಾಡುವ ಉದ್ಯಮಗಳಿಗೆ ಮೀಸಲಿಟ್ಟಿದ್ದಾರೆ. ಟ್ರಂಪ್ ಅವರ ಸಾಮಾಜಿಕ ಮಾಧ್ಯಮ ಕಂಪನಿ ಮತ್ತು ಪೊಲಿಟಿಕಲ್ ಆಕ್ಷನ್ ಕಮಿಟಿಯಿಂದಲೇ ಅವರು ಸಲಹಾ ಕಂಪನಿ ನೆಪದಲ್ಲಿ ಸುಮಾರು $4,65,000 ಸಂಗ್ರಹಿಸಿದ್ದಾರೆ. ಇಂಥವರೊಬ್ಬರು ಈಗ ಜಾಗತಿಕವಾಗಿ ಮಹತ್ವ ಇರುವ ಎಫ್ಬಿಐ ನಿರ್ದೇಶಕನ ಸ್ಥಾನಕ್ಕೇರಿದ್ದಾರೆ. ಎಫ್ಬಿಐ ವ್ಯಕ್ತಿ ಆರಾಧನೆಯನ್ನ ರಾಷ್ಟ್ರಕ್ಕೆ ಹಿಂಸಾತ್ಮಕ ಬೆದರಿಕೆ ಅಂತ ಪರಿಗಣಿಸುತ್ತೆ. ಆದ್ರೆ ಈಗ ಟ್ರಂಪ್ ಅಂಧಭಕ್ತನೇ ಎಫ್ಬಿಐಯನ್ನ ಮುನ್ನಡೆಸಲಿರೋದು ಕಳವಳ ಮೂಡಿಸಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.